ನನ್ನ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕಲ್ಲೂರ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡೋಣ್ರಿ ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆ ಸೈಡ್ ತಿನ್ಲಿಕ್ಕೆ ಇದು ಮೆಣಸಿನ್ಕಾಯಿ ಹುರಿದು ತುಂಬೋದ್ರಿ. ಇದಕ್ಕ ಹಿಂಗ ನಾನ್ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೇನ್ರಿ. ಇನ್ನೊಂದು ಕ್ಯಾಪ್ಸಿಕಮ್ ಇದ್ದು ದೊಡ್ಡ ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡ್ಕೊಂಡೇನಿ. ಇದಕ್ಕೆ ಏನೇನ್ ಸಾಮಾನ್ ಬೇಕು ಅಂತಂದ್ರೆ ಎಣ್ಣೆ, ಉಪ್ಪು, ಮೊಸರು, ಖಾರ, ಕಡ್ಲೆ ಹಿಟ್ಟು, ಧನಿಯಾ ಮತ್ತೆ ಜೀರಿಗೆ ಪೌಡರು, ಗರಂ ಮಸಾಲೆ. ನಾವ್ ಮೊದಲಿಗೆ ಇದನ್ ಮಾಡೋದ್ ಹೆಂಗಂತ ನೋಡೋಣಂತ್ರಿ. ಇದೇನು ಒಂದ್ ಬಟ್ಲಾ ಕಡ್ಲಿ ಹಿಟ್ಟು ತಗೊಂಡೇನಲ್ರಿ, ಇದು ಕಡ್ಲಿ ಹಿಟ್ಟು ಇದಕ್ ಹಾಕ್ತೇನ್ರಿ. ಆಮೇಲೆ ಉಪ್ಪು ಒಂದ್ 2 ಟೀ ಸ್ಪೂನ್ ನಷ್ಟು ಉಪ್ಪು ಹಾಕೊಂಡ್ರಿ. ಸ್ವಲ್ಪ ಧನಿಯಾ ಜೀರಾ ಪೌಡರ್ ಹಾಕ್ತೇನ್ರಿ. ಆಮೇಲೆ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಆಮೇಲೆ ಇದು ಒಂದ್ ಬಟ್ಲ ಮೊಸರು ತಗೊಂಡಿದ್ಲ, ಇದನ್ನ ಹಾಕಿ ಕಲ್ಸಾಕತ್ತೇನ್ರಿ. ಈಗ ಇದೆಲ್ಲ ಚಂದ ಕೈಯಾಡ್ರಿ. ಇದೇನೆಲ್ಲ ಚಂದ ಕೈಯಾಡ್ಕೊಂಡೇವಲ್ರಿ, ಇದನ್ನ ಈ ರೀತಿ ನಡು ತುಂಬ್ಕೋಬೇಕು ನೋಡ್ರಿ. ಇದ್ರೊಳಗ 1 ಸ್ಪೂನ್ ನಷ್ಟಿಟ್ಟು ತುಂಬೇನ್ ನೋಡ್ರಿ ನಾನಿವಾಗ. ಇದೇ ರೀತಿ ಎಲ್ಲಾನು ತುಂಬ್ಕೋರಿ. ಈಗ ನೋಡ್ರಿ ನಾನು ಕಡಾಯಿ ಕಾಯ್ಸಕ್ ಇಟ್ಟೇನಿ. ಅದ್ರ ಮೇಲೆ ಇವನ್ನ ಇಡ್ರಿ. ಇವನ್ನೆಲ್ಲ ತುಂಬಿಟ್ಟೇವಲ್ಲ, ಇವನ್ನ ಮೆಣಸಿನ್ಕಾಯಿಗಳೆಲ್ಲ ಇದ್ರಾಗ ಇಡೋಣಂತ್ರಿ. ಇಟ್ಟು ಎಣ್ಣೆ ಹಾಕಿ ಹುರಿಯೋಣಂತ್ರಿ. ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕಿ ಚಂದ ಹುರಿಯೋಣ್ರಿ ಇದನ್ನ. ಈ ಕಡೆ ಒಲಿ ಮೇಲೆ ದೊಡ್ಡ ಮೆಣಸಿನ್ಕಾಯಿ ಹುರಿಯಾಕ ಇಡ್ತೇನೆ ನೋಡ್ರಿ ನಾನು. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಹಾಕಿ ಇವನು ಹುರಿಯೋಣ. ಈ ಕಡೆ ಇವು ಹುರಿತಿರ್ತಾವ್ರಿ, ಈ ಕಡೆ ಇದು ಹುರಿತಿರ್ತೈತಿ ನೋಡ್ರಿ. ಇನ್ನ ಕೆಂಪಾಗಿಲ್ಲ, ಇನ್ನ ಚಂದ ಕೆಂಪಾಗೋ ಮಟ ಹುರಿರಿ. ಆಮೇಲೆ ಇವನು ನೋಡ್ರಿ ಇನ್ನ ಪಕ್ಕಾ ಹುರಿದಿಲ್ರಿ. ಇನ್ನ ಇನ್ನೊಂದ್ ಸ್ವಲ್ಪ ಹುರಿಲ್ರಿ. ಇವ್ ನೋಡ್ರಿ ನಾನು ಪೂರಾ ಹುರ್ಕೊಳಕತ್ತಿಲ್ಲ, ಸ್ವಲ್ಪ ಹಾಫ್ ಫ್ರೈ ಟೈಪ್ ಹುರ್ಕೊಂಡೇನಿ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ಇದಕ್ಕ ಒಂದ್ ಸ್ವಲ್ಪ ಉಪ್ಪು ಹಾಕ್ತೇನ್ರಿ. ಆಮೇಲೆ ಇದಕ್ಕ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತೇನಿ. ಇದಕ್ಕೇನು ಗರಂ ಮಸಾಲೆ ಇದು ಏನ್ ಹಾಕಲ್ಲ. ಸ್ವಲ್ಪ ಹೌದಲ್ಲ ಅಷ್ಟೇ ಸ್ವಲ್ಪ ಖಾರ ಹಾಕ್ತೇನೆ. ಇವಾಗ ಚಂದ ಕೈಯಾಡೇನ್ ನೋಡ್ರಿ. ಇದು ರೊಟ್ಟಿ ಜೋಡಿ ಸೈಡ್ಗೆ ಕಟ್ಕೊಂಡ್ ತಿನ್ರಿ, ಮಸ್ತ್ ಆಗ್ತೈತ್ರಿ ನೋಡ್ರಿ. ಇವು ಹುರಿದವ, ಇದನ್ನು ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ ನೋಡ್ರಿ. ರೊಟ್ಟಿ, ಚಪಾತಿ, ನಾನು ಅನ್ನದ ಜೊತೆಗೆ ಯಾವಾದ್ರ ಜೊತೆಗೇನು ತಿನ್ಬೋದು ನೋಡ್ರಿ. ಬಾಳ ಟೇಸ್ಟಿ ಆಗಿರ್ತೈತ್ರಿ. ಆಮೇಲೆ ಇದು ನೋಡ್ರಿ ಒಳಗೆಲ್ಲ ಕಡ್ಲಿ ಹಿಟ್ಟಿರ್ತೈತಲ್ರಿ, ಮಸ್ತ್ ಹತ್ತೈತ್ರಿ ಇದು ಕಟ್ಕೊಂಡ್ ತಿನ್ಲಿಕ್ಕೆ.